ಸುರೇಶ್ ಅವರು ಏನು ಕಾರಣದಿಂದ ಸೋತಿದ್ದಾರೆ ಇದರಿಂದನೇ ಇಲ್ಲ ಅವ್ರದ್ದು ಬಿಡಿ, ಏನೇ ಇದ್ರು ಜನ ಅಪೇಕ್ಷೆ ಪಡ್ತಾಯಿದ್ರು ಒಂದು ಬಾರಿ ಬೇರೆಯವ್ರನ್ನ ನಾವು ಚೇಂಜಸ್ ಮಾಡಿ. ಈಗ ತಿಂದಿದ್ದು ಊಟನೇ ಒಂದೇ ಥರ ಊಟ ಎಷ್ಟು ಸಲ ತಿನ್ನೋಕ್ಕಾಗುತ್ತೆ? ಸ್ವಲ್ಪ ಬದಲಾವಣೆ ಬೇಕಲ್ಲ ಊಟದಲ್ಲೂ. ಡೈಲಿ ಮನೇಲಿ ಒಂದೇ ಥರ ಅಡುಗೆ ಮಾಡ್ತಾಯಿದ್ರೆ ಯಾರು ಅದು ಬೇಜಾರಾಗ್ಬಿಡ್ತದೆ. ಈಗ ಹೊಸ ಅಡುಗೆಗೆ ನಾವು ಊಟ ಚೆನ್ನಾಗಿಲ್ಲ ಅಂತ ಚೇಂಜ್ ಮಾಡಿದ್ರೆ ಇಲ್ಲ ಊಟ ಚೆನ್ನಾಗಿಲ್ಲ ಅಂತ ಅಲ್ಲ, ಒಂದೇ ಥರ ಇದ್ದರೆ ನಮಗೂ ಇಷ್ಟ ಇಲ್ಲ. ಸ್ವಲ್ಪ ಚೇಂಜಸ್ ನೋಡೋಣ ಅಂತ ಮಾಡಿದ್ದೀವಿ. ಡಾಕ್ಟ್ರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಮಗೂ ಒಂದು ಇದಿದೆ, ನಂಬಿಕೆ ಇದೆ. ಅವ್ರ ಮೇಲೆ ಒಂದು ಅಭಿಮಾನನೂ ಇದೆ. ಅದರಲ್ಲೂ ಆರ್ ಆರ್ ನಗರ ಕ್ಷೇತ್ರದಲ್ಲಿ ಒಳ್ಳೆ ಲೀಡು ಬಂದಿದೆ ಅವ್ರಿಗೆ. ಆರ್ ಆರ್ ನಗರದಲ್ಲಿ ಯಾರು ಬಂದು ನಿಂತ್ಕೊಂಡ್ರು ಬಿ ಜೆ ಪಿನೇ. ನೀವು ಎಂಥ ದೊಡ್ಡ ಇದು ಕೆಲಸ ಮಾಡಿದ್ದೀನಿ ಅಂತ ಕಾಂಗ್ರೆಸ್ ಅವ್ರು ಬಂದು ನಿಂತ್ಕೊಂಡ್ರು ಗೆಲ್ಲಲ್ಲ ಇಲ್ಲಿ. ಒಂದು ಕುದುರೆ ಹೆಸರಲ್ಲಿ ನಾಮಿನೇಷನ್ ಮಾಡಿದ್ರು ಬಿ ಜೆ ಪಿಲಿ ಅವರೇ ಗೆಲ್ಲೋದಿಲ್ಲ ಬಿ ಜೆ ಪಿ. ಸರಿ ಸರ್, ಥ್ಯಾಂಕ್ ಯು. ಡಿ ಕೆ ಸುರೇಶ್ ಅವರು ಅಂದರೆ ಅವರ ಆಡಳಿತದಲ್ಲಿ ದುರಾಡಳಿತ ಜಾಸ್ತಿ ಆಗಿತ್ತು, ಜನಗಳಿಗೆ ಬೇಸತ್ತಿದ್ರು. ಅದಕ್ಕೆ ಒಳ್ಳೆ ಆಯ್ಕೆ ಬಂತು, ಮಂಜುನಾಥ್ ಆಯ್ಕೆ ಮಾಡಿದ್ದಾರೆ ಜನಗಳು. ಸುರೇಶ್ ಅವರು ಸೋಲಕ್ಕೆ ಏನು ಕಾರಣ ಅಂದರೆ ಅವರು ನಾನತ್ವ ಜಾಸ್ತಿ, ಜನಗಳಿಗೆ ಅದು ಇಷ್ಟ ಆಗಿಲ್ಲ, ದಬ್ಬಾಳಿಕೆ ಇತ್ತು, ಅದು ತೋರಿಸ್ಕೊಳಕ್ಕಾಗಲ್ಲ ಅವ್ರ ಹತ್ರ. ಯಾಕಂದರೆ ಅಲ್ಲಿ ಬಲವಾಗಿದ್ದಾರೆ ಅವರು. ಅದಕ್ಕೆ ಈ ಥರದಲ್ಲಿ ತೀರಿಸ್ಕೊಂಡಿದ್ದಾರೆ ಜನಗಳು. ಕರೆಕ್ಟ್ ಅಲ್ವಾ? ಹಾಂ, ಈಗ ಎದುರುಗಡೆ ಹೋದರೆ ಅವ್ರ ಹತ್ರ ನಾವು ನಿಲ್ಲಕ್ಕಾಗಲ್ಲ ಸಾಮಾನ್ಯ ಜನಗಳು. ಹಂಗಾಗಿ ಜನಗಳು ಈ ಥರ ಓಟಿನ ಮೂಲಕ ಅವ್ರ ಮನೆಗೆ ಕಳಿಸಿದ್ರು ಅಷ್ಟೇ, ಇನ್ನೇನಿಲ್ಲ. ದೌರ್ಜನ್ಯ ಸಾರ ಹಣ ಪ್ರಭಾವ ಇದೆ, ಅಧಿಕಾರ ಇದೈತೆ, ಬಳಕೆ. ಹಣ ಪ್ರಭಾವ ಮತ್ತು ಅಧಿಕಾರ ಇದ್ದಾಗ ಯಾವ ಮನುಷ್ಯನಿಗೆ ತಲೆಗೆ ನೆತ್ತಿಗೆ ಏರ್ತದೆ. ಅದು ಜನಗಳಿಗೆ ಇಷ್ಟ ಆಗಲ್ಲ, ಒಂದು ಹಂತಕ್ಕೆ ಇಷ್ಟ ಆಯ್ತದೆ. ಅದ್ರ ಮೀರಾದ್ಮೇಲೆ ಏನು ಮಾಡಬೇಕು ಕಾಯ್ತಾ ಇರ್ತಾರೆ. ಬಂತು ಬರೆ ಹಾಕಿದ್ರು ಅಷ್ಟೇ. 2.5 ಲಕ್ಷ ಲೀಡು ನಾವು ಕಟ್ಟಿದ್ದ ಒಂದು 50,000 ಲೀಡಲ್ಲಿ ಬರ್ಬೋದು ಅಂತ. ಇವರು 2.5 ಲಕ್ಷ, ಅದು ನಮಗೆ ಆಶ್ಚರ್ಯ ಆಗುತ್ತೆ. ಪ್ರತಿ ತಾಲೂಕಲ್ಲೂ ಒಳ್ಳೆ ಲೀಡ್ ಕೊಟ್ಟಿದ್ದಾರೆ. ಬೇಸತ್ತಿದ್ದಾರೆ. ಅದು ಅಷ್ಟು ಬರ್ತಿರ್ಲಿಲ್ಲ, ದುಡ್ಡು ಕಾಸು ಕೊಟ್ಟು ಒಂದು ಸ್ವಲ್ಪ ಲೀಡ್ ಕಡಿಮೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ಇನ್ನೂ ಜಾಸ್ತಿ ಲೀಡ್ ಬರೋದು ದುಡ್ಡು ಕಾಸು ಕೊಟ್ಟಿಲ್ಲ ಅಂದರೆ. ದುಡ್ಡು ಪಡ್ಡು ಎಲ್ಲ ನಡೆದೈತೆ. ಏನಿಲ್ಲ, ಇಂಥ ಒಳ್ಳೆ ವ್ಯಕ್ತಿ ಬಂದಾಗ ಆಯ್ಕೆ ಮಾಡೋದು ನಮ್ಮ ಧರ್ಮ ಸರ್. ಈಗ ಪ್ರಜ್ವಲ್ ರೇವಣ್ಣ ಸೋತ, ಯಾಕೆ ಸೋತ? ಅವನದು ಕೆಟ್ಟ ಇದಿರೋದಕ್ಕೆ ಜನಗಳಲ್ಲಿ ಅಭಿಪ್ರಾಯ ಇರೋದಕ್ಕೆ ಪ್ರಜ್ವಲ್ ರೇವಣ್ಣನೂ ಸೇತ. ಅದೇ ಥರ ಇಲ್ಲೂ ದುರಾಡಳಿತ ಯಾರು ಒಪ್ಪಲ್ರು, ನೋಡ್ತಾರೆ ಒಂದು ಹಂತವರೆಗೆ. ಆಮೇಲೆ ಮಾಡ್ತೀವಿ, ನಿಮಗೆ ಬರಲಿ, ನಮಗೂ ಟೈಮ್ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ. ಬಂತು, ಹಾಕಿದ್ರು ಕಬ್ಬಣ ಕಾಯಿಸಿ ಬರೀ ಎಳೆದು ಕಳಿಸಿದ್ರು ಮನೆಗೆ. ಇನ್ನು 5 ವರ್ಷ ಆರಾಮಾಗಿರಲಿ, ಗೊತ್ತಾಗುತ್ತೆ ಏನಂತ. ಅಧಿಕಾರ ಇದ್ದಾಗ ಏನೇನು ಮಾತಾಡ್ತಾರೆ, ಯಾರ್ದು ತಲೆ ನಿಲ್ಲಲ್ಲ ಆಗ. ಯಾವ ಅಧಿಕಾರಿಗಳು ಲೆಕ್ಕ ಇಲ್ಲ, ಜನಗಳು ಲೆಕ್ಕ ಇಲ್ಲ, ಎಲ್ಲ ಬೇಸತ್ತಿರ್ತಾರೆ. ಹಂಗಾಗಿ ವೋಟ್ ಮಾಡಿದ್ದಾರೆ ಮಂಜುನಾಥ್ ಅವ್ರಿಗೆ. ಡಿ ಕೆ ಸುರೇಶ್ ಅವರು ಅವರು ತುಂಬ ಅಭಿವೃದ್ಧಿ ಮಾಡವ್ರೆ. ಬೆಂಗಳೂರು ಸುತ್ತಮುತ್ತಲು ಅವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಚೆನ್ನಾಗಿ ಮಾಡವ್ರೆ. ಆದರೆ ಸುಮ್ಮನೆ ಜನಗಳು ಅವ್ರ ಬಗ್ಗೆ ಒಂದು ಏನೋ ಒಂಥರ ಗತ್ತು ತೋರಿಸ್ತಾರೆ ಅನ್ನೋ ಒಂದು ಭಾವನೆ ಜನಗಳಿಗೆ ಬಂದ್ಬಿಡ್ತು. ಎಲ್ಲರ ಆ ರೀತಿ ಮಾತಾಡೋದ್ರಿಂದ ಸುಮ್ಮನೆ ಅಪಪ್ರಚಾರ ಆಗಿ ಅವ್ರ ಸೋಲಕ್ಕೆ ಕಾರಣ ಆಯಿತು. ಅಲ್ಲ, ಅಷ್ಟೆಲ್ಲ ಒಳ್ಳೆ ಗುಣಗಳು ಇದ್ರೂ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸಿದ್ರಲ್ಲ, ಏನಕ್ಕೆ ನೀವು ಹೇಳ್ತಾ ಇದ್ದೀರಲ್ಲ? ಏನು ಅಪಪ್ರಚಾರ ಮಾಡಿದ್ದಾರೆ ಅಂತೇಳಿ, ಏನು ಕಾರಣ ಇದೆ ಸರ್? ಅವರು ಒಂಥರ ನೇರ ನುಡಿ, ಕೆಲವೊಂದನ್ನು ಇಂಥದ್ದಾಗಬೇಕು ಅಂದರೆ ಆ ಕೆಲಸಗಳನ್ನ ಅಂಥದ್ದನ್ನು ಮಾಡಿಸೋ ವ್ಯಕ್ತಿ ಅವರು. ಅದೇ ಅವ್ರಿಗೆ ಮುಳ್ಳಾಗೋಯ್ತು. ಅವರು ಅದೇನೋ ಹಿತಶತ್ರುಗಳು ಅಂತ ಇರ್ತಾರಲ್ಲ, ಅದು ಅವ್ರಿಗೆ ಗೊತ್ತಾಗಲಿಲ್ಲ ಅನಿಸುತ್ತೆ. ಅವರು ಪಾಪ ಹೇಳಬೇಕು ಅಂದರೆ ಅವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ರಾಜರಾಜೇಶ್ವರಿನಾಗ್ಬೋದು, ಅಪ್ಪಿಣ್ಯ, ಲಗೇರೆ ಇಂಥ ಕಡೆ ಎಲ್ಲ ತುಂಬ ಅಭಿವೃದ್ಧಿ ಮಾಡೋರೆ. ಅವ್ರ ಬಗ್ಗೆ ನಾವೇನು ಆ ರೀತಿ ಹೇಳಕ್ಕೆ ಬರಲ್ಲ. ಏನು ಮಾಡ್ತೀರಾ, ಕಾಲೆಳೆಯೋರು ಇರೋದ್ರಿಂದ ಈ ರೀತಿ ಆಗುತ್ತೆ. ಅದನ್ನೇ ನೋಡಿ ಎಲ್ಲ ಚಾನಲ್ ತೋರಿಸ್ತಾ ಇದ್ರು. ಅಂಥ ಕಾಂಗ್ರೆಸ್ ಕ್ಷೇತ್ರದಲ್ಲಿರೋ ತಾವೇನೆ ಲೀಡ್ಗಳು ಬಂದಿದ್ದೇ ಕಾಂಗ್ರೆಸ್ ಕ್ಷೇತ್ರದಲ್ಲೇ. ಯಾರು ಆ ಬಾಲಕೃಷ್ಣವರು ಕ್ಷೇತ್ರದಲ್ಲಿ ನೋಡಿದ್ರೆ 48,000 ಚಿಲ್ಲರೆ ಏನೋ ಲೀಡ್ ಬಂದೈತೆ. ಎಲ್ಲ ಕ್ಷೇತ್ರದಲ್ಲೂ ಮಂಜುನಾಥ್ ಅವರು ಲೀಡ್ ತಗೊಂಡ್ರು.
ಏನು ಮಾಡೋಕ್ಕಾಗುತ್ತೆ? ಅಲ್ಲಿರೋರೇ ಕಾಂಗ್ರೆಸ್ ಇರೋ ಜಾಗದಲ್ಲೇ ಲೀಡ್ ಬಂದಿಲ್ಲ ಅಂದರೆ ಇನ್ನು ಬಿ ಜೆ ಪಿ ಇರೋ ಕ್ಷೇತ್ರದಲ್ಲಿ ಲೀಡ್ ಬರೋಕ್ಕಾಗತ್ತಾ? ಅವ್ರದ್ದೇ ಕ್ಷೇತ್ರ ಆಗಿದ್ರು ಅವ್ರದ್ದೇ ಊರಾಗಿದ್ರು ಜನರು ಸೋಲ್ಸ್ಬಿಟ್ರಲ್ಲ ಏನಕ್ಕೆ ಅಂತೇಳಿ ಸುರೇಶ್ ಅವ್ರನ್ನ. ಸರ್ ನಾನು ನಿಮ್ಗೆ ಮೊದಲೇ ಹೇಳಿದ್ನಲ್ಲ, ಒಳಸಂಚು ಅಂತಾರಲ್ಲ, ಆ ಕನಕಪುರದಲ್ಲೇ ಸೋಲಿಸ್ಬಿಟ್ರು, ಬೇರೆ ಏನು ಬೇಡ. ಅದರಲ್ಲಿ ಅಂಥ ಸಾಲಿಡ್ ಲೀಡ್ ಬರಬೇಕಾಗಿದ್ದೇ ಕನಕಪುರ. ಅದು ನಮಗೆ ತುಂಬ ಬೇಜಾರಾಗುತ್ತೆ. ಅಲ್ಲಿ ಅವರು ತುಂಬ ಲೀಡ್ ತಗೋಬೇಕಾಗಿತ್ತು. ಯಾಕೆ ಅಂದರೆ ನಮ್ಮ ಮಾವರು ಕನಕಪುರನೇ. ಅಲ್ಲಿ ಪಕ್ಕ ಡಿ ಕೆ ಶಿವಕುಮಾರ್ ಗೆದ್ದೇ ಗೆಲ್ತಾರೆ. ಅಂಥ ಜಾಗದಲ್ಲಿ ಇವ್ರಿಗೆ ಲೀಡ್ ಕೊಡದೆ ಹೋದ್ರಲ್ಲ, ಅದು ತುಂಬ ಮನ್ಸಿಗೆ ನೋವು. ನಾವೇನು ಮಂಜುನಾಥ್, ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಅಂತ ನೋಡಲ್ಲ. ಸುರೇಶ್ ಅವರು ಓಡಾಡ್ಕೊಂಡು ತುಂಬ ಒಳ್ಳೆ ಕೆಲಸ ಮಾಡೋರೆ. ಆದರೆ ಗತ್ತು ಇದರಿಂದ ಸ್ವಲ್ಪ ಹೊಡ್ತಾ ಬೀಳ್ತು ಅನಿಸುತ್ತೆ. ಆಮೇಲೆ ರಾಜಕೀಯದಲ್ಲಿ ಇದ್ದೇ ಇರುತ್ತಲ್ಲ, ಕಾಲು ಎಳೆಯೋದು, ಕಾಲು ತುಳಿಯೋದು. ಅವ್ರು ಬಂದ್ಬಿಟ್ರೆ ನಮ್ಗೆ ಇನ್ನು ಮುಂದೆ ಈ ಸ್ಥಾನ ಸಿಗಲ್ಲ ಅನ್ನೋ ಅಭಿಪ್ರಾಯಗಳೆಲ್ಲ ಇರ್ತವೆ. ಅದರಿಂದ ಈ ರೀತಿ ಆಗೈತೆ. ಸರ್, ಏನು ಸೋಲಕ್ಕೆ ಇವ್ರು ಡಿ ಕೆ ಸುರೇಶ್ ಅವ್ರದ್ದು ಏನು ಕಾರಣ ಆಯ್ತು ಅಂತ? ಅದೇ ಇವ್ರದೇ ಕ್ಷೇತ್ರದಲ್ಲಿ ಕನಕಪುರ ಆಗಿರ್ಬೋದು, ರಾಜ್ಯದ ಇದು ಆರ್ ಆರ್ ನಗರ ಆಗಿರ್ಬೋದು, ಈ ಕ್ಷೇತ್ರದಲ್ಲೇ 2.5 ಲಕ್ಷ ಮತ ಲೀಡಲ್ಲಿ ಸೋತ್ರವ. ಏನು ಕಾರಣ ಇರ್ಬೋದು ಅಂತ? ಕಾರಣ ಇಷ್ಟೇ, ಜನ ಚೇಂಜ್ ಕೇಳ್ತಾರೆ. ಸೊ ಜನ ಚೇಂಜ್ ಕೇಳೋದ್ರಿಂದ ಇವರು ಜನನೇ ಚೇಂಜ್ ಮಾಡಿರೋದು. ಜನಾದೇಶ ಏನು ಮಾಡೋಕ್ಕಾಗಲ್ಲ, ಅಕ್ಸೆಪ್ಟ್ ಆಗಲೇಬೇಕು. ಅಕ್ಸೆಪ್ಟ್ ಆಗಲೇ 100% ಆಗಲೇಬೇಕು. ಅದು ಒಳ್ಳೆ ಕೆಲಸಗಳು ಮಾಡಿಲ್ಲ ಅಂತ ಅದೇ ಜನ ಚೇಂಜ್ ಮಾಡೋಕ್ಕೆ ಏನು ಕಾರಣ ಇರ್ತದೆ? ಬರೀ ಕೆಲಸ ಮಾಡೋದು ಒಂದೇ ಅಲ್ಲ, ಕೆಲಸ ಮಾಡಿರ್ಬೋದು, ಇಲ್ಲ ಅಂತ ಹೇಳಿಲ್ಲ, ಮಾಡಿರ್ಬೋದು. ಜೊತೆಗೆ ಈ ಥರ ಕ್ಯಾರೆಕ್ಟ್ರು, ಸಾಫ್ಟ್ ನೇಚರ್ ಅಂತವ್ರು ಬೇಕಾಗಿತ್ತು ಅಂತ ಜನ ಇಷ್ಟಪಟ್ಟು ಈಗ ಇವ್ರನ್ನ ಆಯ್ಕೆ ಮಾಡಿರೋದು. ಏನು ಕಾರಣದಿಂದ ಡಿ ಕೆ ಸುರೇಶ್ ಅವರು ಈ ಕ್ಷೇತ್ರದಲ್ಲಿ ಸೋತಿರ್ಬೋದು? ಅಂದರೆ ಅವರು ಹಿಂದೆ ಎಲ್ಲ ಗೆದ್ದಿದ್ರು, ಒಳ್ಳೆ ಕೆಲಸ ಮಾಡಿದ್ರು ಅಂತ ಹೇಳ್ತಾರೆ. ಒಬ್ಬರು 7 ಸಲ ಗೆದ್ದಿದ್ದು, ಸೋಲ್ತಾರೆ ಅವರು ಒಂದು ಸಲ. ಒಬ್ಬರು 1 ಸಲ 2 ಸಲ ಗೆದ್ದಿಬೋದು, ಆಮೇಲೆ ಸೋಲ್ತಾರೆ. ಯಾಕಂದರೆ ಅವ್ರು ಕೆಲಸ ಮಾಡಲ್ವಾ, ಮನೆ ತುಂಬ್ಕೊಳ್ತಾರೆ. ಎಲ್ಲ ಲೀಡರ್ಸ್ಗಳು ಅದೇ ಮಾಡ್ತಾಯಿದ್ದಾರೆ. ಆ ಪಾರ್ಟಿ ಈ ಪಾರ್ಟಿ ಅಂತಿಲ್ಲ, ಎಲ್ಲ ಪಾರ್ಟಿದವರು ಅದೇ ಮಾಡ್ತಾಯಿದ್ದಾರೆ. ಮೋದಿ ಹಂಗೆ ಯಾರೂ ಬರೋಲ್ಲ. ಯಾರೋ 100ಕ್ಕೆ 10% ಇರ್ತಾರೆ. 10% ಇಲ್ಲ, 2%, 3% ಇರ್ತಾರೆ. ಎಲ್ಲರೂ ಅದೇ ಕೆಲಸ, ಮನೆ ತುಂಬ್ಕೊಳ್ಳಿಕ್ಕೆ ಅವರು ಎಲೆಕ್ಷನ್ ನಿಲ್ಲೋದು. ದುಡ್ಡು ಯಾಕೆ ಕೊಡ್ತಾರೆ ಜನರಿಗೆ? ದುಡ್ಡು ಕೊಟ್ಟು ಓಟ್ ತೊಗೊಳ್ತಾರಲ್ಲ, ಯಾಕೆ ತೊಗೊಳ್ತಾರೆ? ಮನೆ ತಂದು ಕೊಡ್ತಾರಾ? ಅವ್ರ ಅವ್ವ ಅಪ್ಪ ಗಳಿಸಿದ ತಂದು ರೊಕ್ಕ ಕೊಡ್ತಾರಾ? ಸಾವಿರಾರು ಕೋಟಿ ಏನದ ಗಳಿಸಿದ್ದು ದುಡ್ಡು, ಇಲ್ಲಿಗಲ್ ಖರ್ಚು ಗಳಿಸಿದ್ದು, ಅದ್ರೊಳಗೆ ಒಂದು 5% ಕೊಡ್ತಾರೆ. ಬರ್ತಾರೆ ಎಲೆಕ್ಷನ್ಗೆ. ಅವ್ರು 8 ಸಲ ಬರಬೇಕು. ಯಾವುದೇ ಪಾರ್ಟಿದವ್ರು 8 ಸಲ ಬರಬೇಕು, ಹೊಸವ್ರು ಬರಬೇಕು. ಏನು ಕಾರಣ ಇರ್ಬೋದು? ಏನು ಕಾರಣದಿಂದ ಸೋತಿರ್ಬೋದು ಸರ್? ಅಷ್ಟು 2.5 ಲಕ್ಷ ಲೀಡಲ್ಲಿ ಸೋತಿರೋದು. ಅದೇ ಹೇಳ್ತಾ ಇದ್ನಲ್ಲ, ಈ ದುಡ್ಡು ಮಾಡೋರಿಗೆ ಓಟ್ ಯಾಕೆ ಕೊಡ್ತಾರೆ? ಚೇಂಜ್ ಮಾಡ್ತಾರೆ, ಹೊಸಬ್ರಿಗೆ ನೋಡ್ತಾರೆ. ಈಗ ಯಾರೇ ಆಗಲಿ, ನಾನೇ ಆಗಲಿ, ನಾನು ದುಡ್ಡು ಮಾಡ್ತಾಯಿದ್ದೇನೆ MLA ಆಗಿ. ಎಷ್ಟು ದಿನ ಕೊಡ್ತೀರಿ ಜನ ಓಟು? ನೋಡಿ ಏನು ಮಾಡ್ತಾರೆ? ಸೋಲಿಸ್ತಾರೆ. ಹೊಸಬ್ರಿಗೆ ತರ್ತಾರೆ. ಅವರು ಹಾಗೆ ಮಾಡಿದ್ರೆ ಅವ್ರಿಗೆ ಸೋಲಿಸ್ತಾರೆ. ಏನು ಕಾರಣ ಅಂತಂದರೆ ಅವ್ರದ್ದು ಸ್ವಲ್ಪ ಹಠಮಾರ್ತನ ಧೋರಣೆ ಮತ್ತು ಎಲ್ಲೆಲ್ಲೂ ತಮ್ಮದೇ ನಡಿಬೇಕು ಅನ್ನುವಂಥ ಭಾವನೆ ಇತ್ತು. ಜನರಲ್ ಪ್ರೀತಿ ಹೊರಟೋಗಿತ್ತು. ಕನಕಪುರದಲ್ಲೇ ಇವರು ಹೆಚ್ಚಿಗೆ ಏನು ಲೀಡ್ ಬರಲಿಲ್ಲ. ಮಂಜುನಾಥ್ ಅವ್ರಿಗೂ ಬಂತು, ಅವ್ರಿಗೂ ಒಂದೇನು 30,000 ಡಿಫ್ರೆನ್ಸ್ ಇದ್ದಿತ್ತೇನೋ ಅಂತು. ಅವರ ಒಂದಿದು ನೇಚರ್ನಿಂದ, ಅವರ ಒಂದಿದು ಮಾಡ್ಕೊಂಡಿದ್ದರಿಂದ ಅವರೇ ಜನ ಬಯಸಿರು, ಬದಲಾವಣೆ ಬೇಕು ಅನ್ನೋದು ಬಯಸಿರು. ಅದರಂತೆ ಅದು ಆಯಿತು. ಈ ರೀತಿಲಿ ಹೀಗೆ ಯಾರದ್ದು ಸ್ಥಿರವಲ್ಲ ಈಗಿನ ಇದರಲ್ಲಿ. ಏಕೆ ಅಂತಂದರೆ ಬದಲಾವಣೆ ಬಯಸ್ತಾರೆ ಮತದಾರನೇ ಪ್ರಭು, ಮತದಾರನೇ ರಾಜ ಅಂತಾರಲ್ಲ, ಆ ರೀತಿಯಾದಂಥ ಒಂದು ಭಾವನೆ ಸರ್. ಸುರೇಶ್ ಅವರು ಸೋಲೋದಕ್ಕೆ ಏನು ಕಾರಣ ಇರ್ಬೋದು? ಸುರೇಶ್ ಸೋಲೋದಕ್ಕೆ ಈಗ ಕೆಲಸ ಮಾಡಿದ್ದಾರೆ ಅವರು, ಇಲ್ಲ ಅಂತ ಅಲ್ಲ, ಬಟ್ ಚೇಂಜ್ ಬಯಸ್ತಾರೆ ಜನ. ಆದಷ್ಟು ಚೇಂಜ್ ಬಯಸ್ತಾರೆ. ಬೇರೆ ಇನ್ನೊಬ್ಬರು ಬರಲಿ, ಇನ್ನೊಬ್ಬರಿಗೆ ನಾವು ಚಾನ್ಸ್ ಕೊಡೋಣ, ಅವರು ಕೆಲಸ ಮಾಡಲಿ, ಅವ್ರು ಹೇಗೆ ಮಾಡ್ತಾರೆ ನೋಡೋಣ, ಹೀಗೆ ಮಾಡೋಣ ಚೇಂಜ್. ಅವರು ಸೋಲೋದಕ್ಕಿಂತ ಅವ್ರ ಜೊತೆ ಇದ್ದವ್ರು ಸೋಲ್ಸಿದ್ದೆ ಹೆಚ್ಚು ಅವರಿಗೆ. ಅವ್ರು ಕೆಲಸ ಮಾಡಿದ್ದಾರೆ ಅಂತಲ್ಲ, ಅವ್ರು ಮಾಡು ಅಂತ ಇದ್ರು ಇಲ್ಲಿ ಮಾಡಿಲ್ಲ, ಅವ್ರ ಜೊತೆ ಇರೋರು ಅಷ್ಟೇ ಕೆಲಸ ಆಗಿಲ್ಲ, ಸೋತಿದ್ರು.